ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಆರತಿ ಸಾಕಷ್ಟು ಮಾತಾಡಿದ್ದಾರೆ, ಮನೆ ಬಿಚ್ಚಿ ಮಾತಾಡಿದ್ದಾರೆ. ಬನ್ನಿ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ ಆರತಿಯವ್ರ ಜೊತೆಗೆ. ಆರತಿಯವರು ತಾವು ಹೇಳಿದ್ರಿ ತಾವು ಪರ್ಸನಲ್ ಸೆಕ್ರೆಟರಿ ಆಗ್ಬಿಟ್ರಿ ಅಂದರೆ ಅವರ ಏನು ಬೇಕು ಬೇಡಗಳು ಅದೆಲ್ಲದನ್ನು ಕೂಡ ನೀವೇ ನೋಡಬೇಕು. ಕೆಲವು ಬೆರಳಿಕೆ ಅಷ್ಟು ಜನ ಮಾತ್ರ ಅವರ ರೂಮಿನೊಳಗಡೆ ಹೋಗ್ಲಿಕ್ಕೆ ಸಾಧ್ಯ, ಅಂಥವ್ರಲ್ಲಿ ನೀವು ಕೂಡ ಒಬ್ಬರಾದ್ರಿ. ಆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಇನ್ನೊಂದ್ರೆ ನಂಬಿಕೆ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚೆಚ್ಚು ಡೀಪ್ ಆಗಿತ್ತು ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ರಿ. ಏನು ನಿಮಗೆ ಆರತಿಯನ್ನು ಹೆಸರಲ್ಲೇ ಕರಿತಾ ಇದ್ರ ಅಥವಾ ಏನು ನೀವು ಚಾರ್ಜ್ ಶೀಟ್ ಅಲ್ಲಿ ಏನೋ ಹೆಸರು ಕೊಟ್ಟಿರಲ್ಲ ಅಮಲ ಅಂತ, ಅಮಲ ಅನ್ನೋ ಹೆಸರಲ್ಲಿ ಕರಿತಾ ಇದ್ರ? ಅದು ಎರಡೂ ಇಲ್ಲ. ನಿತ್ಯಾನಂದ ಎಲ್ರಿಗೂ ಸುಮಾರು ಎಲ್ರಿಗೂ ಹೆಸರು ಬೇರೆ ಒಂದು ಹೆಸರು ಕೊಡ್ತಿದ್ರು, ಅದನ್ನ ಸ್ಪಿರಿಚುವಲ್ ನೇಮ್ ಹಾಗೆ ಅಂತ ಹೇಳ್ತಿದ್ರು. ಅವ್ರೇನ್ ನಮ್ಗೆ ಏನ್ ಹೇಳಿದ್ರು ಅಂದ್ರೆ, ನಿಮ್ ಆತ್ಮದ ಮೇಲೆ ಅವ್ರು ಮೆಡಿಟೇಟ್ ಮಾಡ್ಬಿಟ್ಟು ನಿಮ್ಗೆ ಸ್ಪಿರಿಚುವಲ್ ಗ್ರೋತ್ ಅಂಡ್ ಜೀವನ್ ಮುಕ್ತಿಗೆ ಯಾವ ಪಾತ್, ಯಾವ ದಾರಿನೋ ಅದನ್ನ ಬೇಸ್ ಮಾಡಿ ನಿಮ್ಗೊಂದು ಹೆಸರು ಅವ್ರು ಕೊಡ್ತಾರೆ, ಅದೇ ನಿಮ್ ಸ್ಪಿರಿಚುವಲ್ ನೇಮ್ ಹಾಗೆ ಅಂತ ನಮ್ಗೆ ಹೇಳಿದ್ರು. ನನ್ಗೆ ಇದು 2005 ನಲ್ಲಿ NSP ಅಂತ ಅವ್ರದ್ದು ಸೆಕೆಂಡ್ ಲೆವೆಲ್ ಮೆಡಿಟೇಷನ್ ಪ್ರೋಗ್ರಾಮ್ ಇದೆ, ನಿತ್ಯಾನಂದ ಸ್ಫುರಣ ಪ್ರೋಗ್ರಾಮ್ ಅಂತ. ಅದನ್ನ ಮಾಡಿದಾಗ ಅವ್ರು ಕೊಡ್ತಿದ್ರು. ನಾನು NSP ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ. ಅದಕ್ಕೆ ಅದು ಸೇಲಂ ಹತ್ರ ಏರ್ಕಾಡಲ್ಲಿ ನಡೀತು. ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ ಪ್ರೋಗ್ರಾಮ್ ಮುಗಿದ್ಮೇಲೆ ನನಗೆ ಮಾ ಆನಂದ ಪ್ರೇಮ ರೂಪೇಶ್ವರಿ ಹಾಗೆ ಅಂತ ಒಂದು ಬಹಳ ಉದ್ದ ಹೆಸರು ಕೊಟ್ಟಿದ್ರು. ಆದ್ರೆ ಈ ಹೆಸರು ಕೊಟ್ಮೇಲೆ ಅವರು ನನ್ನ ನಿಕ್ ನೇಮ್ ಆನಂದೇಶ್ವರಿ ಹಾಗೆ ಅಂತ ಒಂದು ನಿಕ್ ನೇಮ್ ಅಲ್ಲಿ ಕರಿತಿದ್ರು. ಈ ಹೆಸರನ್ನ ಆಮೇಲೆ ಅವರೇ ಮಾರಿಸ್ಬಿಟ್ರು, ಅವರೇ ಬದಲಾಯಿಸಿದ್ರು. ಇನ್ನೊಂದು ನಾನು ಆಚಾರ್ಯ ಅಂದ್ರೆ ಮೆಡಿಟೇಷನ್ ಈ ASP ಪ್ರೋಗ್ರಾಮ್ ಹೇಳಿಕೊಡೋ ಟೀಚರ್ ಆಗಿ ನಮ್ಮನ್ನ ಸೆಲೆಕ್ಟ್ ಮಾಡಿದ್ರು. ಆವಾಗ ನನ್ನ ಹೆಸರು ಮಾ ನಿತ್ಯಾನಂದ ಪ್ರೇಮೇಶ್ವರಿ ಹಾಗೆ ಅಂತ ಮಾಡಿಸಿದ್ರು. ಅಂದ್ರೆ ಆನಂದ ಪ್ರೇಮ ರೂಪೇಶ್ವರಿ ಇಲ್ಲ, ಅದು ಒಂದು ಶಾರ್ಟ್ ಪೀರಿಯಡ್ಗೆ ಇತ್ತು, ಸ್ವಲ್ಪ ದಿನ ಇತ್ತು. ಅದಕ್ಕೆ ಆಮೇಲೆ ಮಾ ನಿತ್ಯಾನಂದ ಪ್ರೇಮೇಶ್ವರಿ ಹಾಗೆ ಅಂತ ಮಾಡಿಸಿದ್ರು. ಈ ಹೆಸರು ನನಗೆ ಕೊಟ್ಟಾಗ ಇದೇ ನನ್ನ ಸ್ಪಿರಿಚುವಲ್ ಪಾತ್, ನೀನು ಜೀವನ್ ಮುಕ್ತಿ ಆಗಕ್ಕೆ ಹಾಗೆ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅದರಲ್ಲಿ ಏನು ಅಂದ್ರೆ ಇದರಲ್ಲಿ ಇನ್ನೊಂದು ವಿಷಯ ನಾನು ಹೇಳಬೇಕಾದ್ದು, ನಿತ್ಯಾನಂದ ನಮ್ಮ ಎಲ್ಲರ ಜೊತೆನೂ ಡಿಸ್ಕೋರ್ಸು ಮೀಟಿಂಗ್ಸು ಈ ಥರ ಅವರು ಮಾತಾಡುವಾಗಿ ಭಾಳ ಐಡಿಯಾಸ್ ಡಿಸ್ಕಸ್ ಮಾಡ್ತಿದ್ರು. ನಮಗೆ ಡಿಸ್ಕಸ್ ಅಂತ ಹೇಳೋಕ್ಕಾಗಲ್ಲ, ಡಿಸ್ಕೋರ್ಸ್ ಹಾಗೆ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಅವ್ರೇನು ಹೇಳಿದ್ರು ಅಂದರೆ, ನಾವು ಗುರು ಜೊತೆನೂ ಅಲ್ಲ ದೇವ್ರ ಜೊತೆನೂ ರಿಲೇಟ್ ಮಾಡೋಕ್ಕೆ 5 ಭಾವಗಳು ಇದೆ ಅಂತ. ಈ 5 ಭಾವಗಳು ಅದು ಅವ್ರು ಹೇಳಿಲ್ಲ, ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ಇದು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. 5 ಭಾವಗಳು ಏನು ಅಂದ್ರೆ, ದಾಸಭಾವ ಅಂತ. ಅದರಲ್ಲಿ ನೀವು ಗುರುನ ಅಥವಾ ದೇವ್ರನ್ನ ದೇವ್ರಿಗೆ ಇಲ್ಲ ಗುರುಗೆ ದಾಸ ತರ ಇರೋದು. ಅದಕ್ಕೆ ಅವರೊಂದು ಎಕ್ಸಾಂಪಲ್ ಕೊಡ್ತಿದ್ರು, ರಾಮ ಹನುಮಾನ್ ರಾಮ ಜೊತೆ ಒಂದು ದಾಸಭಾವದಲ್ಲಿ ಇದ್ರು, ಅದರಿಂದ ಅವರಿಗೆ ಎನ್ಲೈಟನ್ಮೆಂಟ್ ಆಯ್ತು ಹಾಗೆ ಅಂತ. ಇನ್ನೊಂದು ಸಖಭಾವ ಹಾಗೆ ಅಂತ ಹೇಳ್ತಿದ್ರು. ಸಖಭಾವ ಅದಕ್ಕೆ ಅವ್ರು ಕೊಟ್ಟಿದ್ದ ಎಕ್ಸಾಂಪಲ್ ಕೃಷ್ಣ ಅಂಡ್ ಅರ್ಜುನ ಕೃಷ್ಣನ ಒಂದು ಸಖಭಾವದಲ್ಲಿ ಇದ್ದದಿಂದ ಅವ್ರಿಗೆ ಎನ್ಲೈಟನ್ಮೆಂಟ್ ಆಯ್ತು. 3ನೇದು ಅವ್ರು ಹೇಳ್ತಿದ್ರು ಮಾತೃಭಾವ ಅಂತ. ಹಾಗಂದ್ರೆ ನೀವು ದೇವ್ರನ್ನ ನಿಮ್ ತಾಯಿ ತರ ನೋಡೋದು. ಇದಕ್ಕೆ ಅವ್ರು ಹೇಳಿದ್ದು ಎಕ್ಸಾಂಪಲ್ ರಾಮಕೃಷ್ಣ ಕಾಳಿ. ರಾಮಕೃಷ್ಣ ಕಾಳಿನ ಅವರು ತಾಯಿ ಅಂತಾನೆ ನಂಬ್ತಿದ್ರು. 4ನೇದು ಅವ್ರು ಹೇಳಿದ್ದು ವಾತ್ಸಲ್ಯ ಭಾವ ಅಂತ. ಹಾಗಂದ್ರೆ ನೀವು ದೇವ್ರನ್ನ ನಿಮ್ ಮಗು ತರ ನೋಡೋದು, ಯಶೋಧ ಕೃಷ್ಣ ಇದ್ದಿದ್ ತರ. ಅಂಡ್ 5ನೇದು ಅವ್ರು ಹೇಳಿದ್ದು ಮಧುರ ಭಾವ ಹಾಗಂತ. ಮಧುರ ಭಾವ ಹಾಗಂದ್ರೆ ಇದಕ್ಕೆ ಅವ್ರು ಕೊಟ್ಟಿದ್ದು ಎಕ್ಸಾಂಪಲ್ ರಾಧಾಕೃಷ್ಣ. ನೀವು ದೇವ್ರನ್ನ ನಿಮ್ಮ ಬಿಲವಡ್ ಹಾಗೆ ಅಂತಾನೆ, ಮೀರಾ ಮಾಧವ
ರಾಧಾಶ್ಯಾಮ್. ಅದು ಯಾಕೆಂದ್ರೆ ನಿತ್ಯಾನಂದ ಹಾಗೆ ಹೇಳ್ತಿದ್ರು, ಈ ತರ ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಸ್ಪಿರಿಚುಲಿ ಅಡ್ವಾನ್ಸ್ಡ್, ಆವಾಗಲೇ ನಿಮಗೆ ಆ ಥರ ಒಂದು ಭಾವದಲ್ಲಿ ಇರಕ್ಕಾಗತ್ತೆ ದೇವ್ರ ಜೊತೆ. ಹಾಗಂದ್ರೆ ಅವ್ರ ಜೊತೆ ನಿತ್ಯಾನಂದ ಎಲ್ಲ ಭಾವಗಳಿಗಿಂತ ಮೊದಲ ಭಾವ ಅನ್ನುವಂಥದ್ದು ಬಹಳ ದೊಡ್ಡದು ಅಂತ, ಬಹಳ ಶ್ರೇಷ್ಠವಾದ್ದು ಅಂತ, ಬಹಳ ಕಷ್ಟ. ಅಂಡ್ ಅದರಲ್ಲಿ ಯಾರು ಸೆಲೆಕ್ಟ್ ಆಗೋದಿಕ್ಕೆ ಚಾನ್ಸ್ ತುಂಬಾ ಕಡಿಮೆ ಹಾಗೆ ಅಂತ. ಸೊ ಎಲ್ರಿಗೂ ಇದು ಒಂದು ನಿಮ್ಗೆ ಸಿಕ್ಕದೇ ಇರೋದು ಒಂದು ಐಟಮ್ ಅಂದ್ರೆ ನೀವು ಇನ್ನೂ ಇಷ್ಟಪಡ್ತಿರಲ್ಲ, ಅದು ನಮಗೆ ಸಿಕ್ಬೇಕು ಅಂತ. ಆ ಥರ ಒಂದು ಲಾಂಗಿಂಗ್ ಹಾಗೆ ಅಂತ ಹೇಳ್ಬೋದು. ಅದನ್ನ ಸೈಕಲಾಜಿಕಲಿ ಕ್ರಿಯೇಟ್ ಮಾಡಿದ್ರು ಎಲ್ರಿಗೂ. ಪರ್ಸನಲ್ ಸರ್ವಿಸ್ ನಾನು ಹೇಳ್ದಲ್ಲ, ಅದೇ ತರ ಎಲ್ರೂ ಅದು ಮಾಡೋಕ್ಕಾಗಲ್ಲ. ಆ ಮಧುರ ಭಾವ ಅನ್ನೋದು ಬಹಳ ಸ್ಪೆಷಲ್, ಬಹಳ ಕಷ್ಟ. ಆ್ಯಂಡ್ ಅದು ಯಾರಿಗೂ ಅಷ್ಟು ಈಸಿಯಾಗಿ ಸಿಗಲ್ಲ, ಯಾರು ಅದಕ್ಕೆ ಕ್ವಾಲಿಫೈ ಆಗಲ್ಲ. ನಾವು ಅದಕ್ಕೆಲ್ಲ ನಮಗೆ ಅದಕ್ಕೆ ಯೋಗ್ಯತೆನೇ ಇಲ್ಲ ಹಾಗೇನೋ ಒಂದು ಐಡಿಯಾ ತುಂಬ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡಿದ್ರು. 2005ನಲ್ಲಿ ನನ್ನ ಪರ್ಸನಲ್ ಸೆಕ್ರೆಟರಿಯಾಗಿ ಅವರು ಸೆಲೆಕ್ಟ್ ಮಾಡಲಿಲ್ಲ, ಬಟ್ ಅವ್ರ ಪರ್ಸನಲ್ ಸೆಕ್ರೆಟರಿಗೆ ಹೆಲ್ಪ್ ಮಾಡೋಕ್ಕೆ ಸೆಲೆಕ್ಟ್ ಮಾಡಿದ್ರು, ಪರ್ಸನಲ್ ಸರ್ವಿಸ್ ಮಾಡಬೇಕು ಹಾಗೆ ಅಂತ. ಸೊ ಅದರಲ್ಲಿ ಅವ್ರ ಜೊತೆ ನಾನು ಹೋಗಿ ಅವ್ರ ರೂಮ್ ಕ್ಲೀನ್ ಮಾಡೋದು ಹೇಗೆ ಅರೇಂಜ್ ಮಾಡಬೇಕು ಇದೆಲ್ಲ ಅವ್ರು ಹೇಳ್ಕೊಟ್ರು ನನಗೆ. ಟ್ರೈನಿಂಗ್ ಅದರಲ್ಲಿ ಏನು ಅಂದರೆ, ನೀವು ಪರ್ಸನಲ್ ಸರ್ವಿಸ್ಸಿಗೆ ಸೆಲೆಕ್ಟ್ ಮಾಡಿದ್ರೆ ನಿತ್ಯಾನಂದನ್ ಕ್ವಾರ್ಟರ್ಸಿಗೆ ನೀವು ಒಬ್ಬರೇ ಹೋಗಿ ಅಲ್ಲಿ ಕೆಲಸ ಮಾಡೋದು ಅಥವಾ ಅವ್ರ ಜೊತೆ ಇರೋದು ಅದೆಲ್ಲ ಶುರು ಆಗತ್ತೆ. ಹೇಗೆ ಅಂತ ಕೇಳಿದ್ರಿ ಅಂದರೆ, ನಾನು ರಾಗಿಣಿ ಜೊತೆ ಒಂದಿನ ಅವ್ರಿಗೆ ಡಿನ್ನರ್ ಸರ್ವ್ ಮಾಡೋಕ್ಕೆ ಹೋಗಿದ್ದೆ. ಅದು ಡಿನ್ನರ್ ಅವ್ರಿಗೆ ಊಟ ಕೊಟ್ಟ ಮೇಲೆ ನಾವು ಎಲ್ಲ ಪಾತ್ರೆ ಎಲ್ಲ ತಗೊಂಡು ಹೊರಗಡೆ ಹೋಗ್ತಾ ಇರುವಾಗ ಅವರು ನನ್ನ ಕಾಲ್ ಮಾಡಿದ್ರು. ನನ್ನ ಕರೆದ್ಬಿಟ್ಟು ನನಗೆ ಕಾಲ್ ಅಮ್ಕಮ್ಮ ಎಷ್ಟೊತ್ತಿಗಿದು ಹಾಗಿದ್ರು. ಇದು ನೈಟ್ ಟೈಮ್, ನನಗೆ ಟೈಮ್ ಜ್ಞಾಪಕಿಲ್ಲ, ಬಟ್ ಡಿನ್ನರ್ ಆದಮೇಲೆ ಅಂದರೆ ಮೇ ಬಿ ಸುಮಾರು ಒಂದು 9-10 ಥರ ಇರುತ್ತೆ ರಾತ್ರಿ. ನಾನು ಸರಿ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಅವ್ರಿಗೆ ಕಾಲ ಮುಕ್ತಾಗಿದ್ದೆ. ಆವಾಗ ಅವರು ಸೆಕ್ರೆಟರಿ ರಾಗಿಣಿ ಬಾಗಲ್ನ ಲಾಕ್ ಮಾಡ್ಕೊಬಿಟ್ಟು ಅವ್ರು ಹೊರಟ್ಬಿಟ್ರು. ಅಂದ್ರೆ ಯಾರೇ ಒಳಗಡೆ ಹೋಗ್ಬೇಕಾರೆ ಬರ್ಬೇಕಾರೆ ಬಾಗಲ್ ಲಾಕ್ ಮಾಡ್ಬೇಕಾ? ಹಾ, ಅದು ಕೀ 2 ಜನ ಹತ್ರ, ಆಕ್ಚುಲಿ ಒಬ್ಬರ ಹತ್ರನೇ ಇರ್ತಿತ್ತು, ಅವ್ರ ಪರ್ಸನಲ್ ಸೆಕ್ರೆಟರಿ ಹತ್ರನೇ ಅವ್ರಿಗೆ, ರಾಗಿಣಿ ಹತ್ರ ಮಾತ್ರ. ಹಾ, ರಾಗಿಣಿ ಹತ್ರ ಅವ್ರ ರೂಮ್ ಕೀ ಇರ್ತಿತ್ತು. 2007 ತನಕ ಆಗಿತ್ತು. ಅದಕ್ಕೆ ಆಮೇಲೆ ಅವರೊಂದು ನಂಬರ್ ಲಾಕ್ ಹಾಕ್ಬಿಟ್ರು. ಒಬ್ರಿಬ್ರಿಗೆ ಗೊತ್ತಿತ್ತು ನಂಬರ್ ಲಾಕ್, ನಿತ್ಯಾನಂದಂಗೆ ಗೊತ್ತಿತ್ತು, ಪರ್ಸನಲ್ ಸೆಕ್ರೆಟರೀಸ್. ಆಮೇಲೆ ನಂತರ ಇದ್ದಿದ್ದ ಪರ್ಸನಲ್ ಸೆಕ್ರೆಟರಿ ಗೋಪಿಕಾ ಅಂತ, ಅವ್ರಿಗೆ ನನಗೂ ಗೊತ್ತಿತ್ತು, ಯಾಕೆಂದ್ರೆ ನಾನು ಹೋಗಿ ರೂಮ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಸೊ ಆಕ್ಸೆಸ್ ಭಾಳ ರೆಸ್ಟ್ರಿಕ್ಟೆಡ್, ಯಾರು ಹೋಗೋಕ್ಕಾಗಲ್ಲ. ಸೊ ಅವರು ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು ರಾಗಿಣಿ. ನಾನು ಅವ್ರಿಗೆ ಕಾಲ ಮುಕ್ತಾಗಿದ್ದೆ. ಇದರಲ್ಲಿ ಅಲ್ಲಿ ಆ ವಾತಾವರಣ ಹೇಗೆ ಅಂದರೆ, ನಿಮ್ಮನ್ನ ಕಾಲ್ ಅಮ್ಕು ಹಾಗೆ ಅಂತ ಹೇಳಿದ್ರೇನೆ ನೀವು ಯು ಶುಡ್ ಬಿ ಹ್ಯಾಪಿ, ಇಟ್ಸ್ ಅ ಗ್ರೇಟ್ ಫಾರ್ಚ್ಯೂನ್. ಆ ಥರ ನಿಮಗೆ ಒಂದು ಭಾಗ್ಯ ಸಿಕ್ಕಲ್ಲ. ಸೊ ಆ್ಯಂಡ್ ಅದನ್ನೂ ಒಂದು ಮೆಡಿಟೇಷನ್ ಥರನೇ ನಾವು ಮಾಡಬೇಕು ಹಾಗೆ ಅಂತನೂ ಒಂದು ಐಡಿಯಾ ಇತ್ತು. ಸೊ ನನಗೆ ಕಾಲಂಕು ಹಾಗೆ ಅಂತ ಹೇಳಿದಾಗ ನಾನು ಅದನ್ನೊಂದು ಮೆಡಿಟೇಷನ್ ಥರ ಭಾಳ ಸಿನ್ಸಿಯರ್ ಆಗಿ ಕಮಿಟೆಡ್ ಆಗಿ ಕೂತ್ಕೊಂಡು ಎಲ್ಲ ಅಮುಕ್ತಿದ್ದೆ. ಆವಾಗ ಅವರು ಸ್ವಲ್ಪ ಹೊತ್ತು ಆದಮೇಲೆ ನನ್ನ ಬಾಗಲ್ನ ಲಾಕ್ ಮಾಡಿಬಿಟ್ಟು ಬಾ ಹಾಗೆ ಅಂದರು. ನಾನೇನು ಅದನ್ನ ಬಗ್ಗೆ ಯೋಚಿಸ್ಲಿಲ್ಲ. ಹೋಗಿ ಅವ್ರು ಹೇಳಿದ್ರೆ ನಾನು ಮಾಡಬೇಕು ಅಂತ ಹೋಗಿ ಲಾಕ್ ಮಾಡಿಬಿಟ್ಟು ಬಂದೆ. Sit as much as possible, as many times as possible, in unclutched mood, receptive mood, in Master's presence. Second,
If you are not able to sit in the master's presence, even if there are 7 people who are experiencing Kundalini experience, the levitation, if you sit at least with that group, where at least 7 people are levitating, that group itself will have the collective consciousness, the master's presence.